ಎಲ್ಲರಿಗೂ ನಮಸ್ತೆ. ಬಂದರು ಮೀಡಿಯಾ ಆ್ಯಂಡ್ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ಸುದೀಪ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಾವು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ಕೊಂಡು ಕೂತ್ಕೊಂಡಿದ್ದೆ ಅಲ್ಲಿ ಸ್ಟೇಜಿಗೆ ಕರೆದಾಗ ಮಾತಾಡೋಣ ಅಂದ್ಕೊಂಡು. ಇವೆಲ್ಲ ಹೇಳ್ಬಿಟ್ರು ಅದನ್ನು, ಅಂದರೆ ಸುದೀಪ್ ಸರ್ ಮೀಟ್ ಆಗಿ ಏನಾಗಿತ್ತು, ಏನು ಖುಷಿ ಆಗಿತ್ತು ಅಂತ ಹೇಳ್ಕೊಳ್ಳೋಣ ಅಂದ್ಕೊಂಡೆ. ಫಸ್ಟ್ ಟೈಮ್ ಏನೋ ಎಕ್ಸ್ಪ್ರೆಸ್ ಮಾಡೋಣ ಅಂದ್ಕೊಂಡೆ, ಅವೆಲ್ಲವನ್ನೂ ಇವರು ಇಸ್ಕೊಂಡ್ರು. ಬಟ್ ಸ್ಟಿಲ್ ನಾವು ಮೀಟ್ ಅದೇ ಚೈತ್ರ ಹೇಳಿದಂಗೆ ತುಂಬ ಸೋರ್ಸ್ಗಳಿಂದ ನಾವು ಸುದೀಪ್ ಸರ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಧ್ವನಿ ಬೇಕು, ಆಮೇಲೆ ಲಾಂಚ್ ಕರಿಬೇಕು ಅಂತ. ಅದು ಲಾಸ್ಟಿಗೆ ಇವ್ರ ಕಡೆಯಿಂದ ಆಯಿತು, ಹೋದ್ವಿ, ಎಲ್ಲ ಮಾತಾಡಿದ್ವಿ. ಇವ್ರು ಹೇಳ್ದಂಗೆ ಸರ್ ನಿಮ್ಗೆ ಧ್ವನಿ ಬೇಕಿತ್ತು ಅಂತ, ಯಾವ ಬೇಕು ಅಂತ ಕೇಳಿದ್ರು. ನಾವೆಲ್ಲ ಒಂದ್ಸಲಿ ನಾನು ಇವ್ರ ಮುಖ ನೋಡ್ತಾ ಇದ್ದೀನಿ, ನಿಶಾಂತ್ ಸರ್ ಮುಖ ನೋಡ್ತಾ ಇದ್ದೀವಿ, ಇಷ್ಟು ಬೇಗ ಬರ್ತಾ ಇದ್ದೀವಿ ಅಂತ. ನಾವು ಸುದೀಪ್ ಸರ್ ನೋಡಿದಾಗ ಅಂದರೆ ಅವ್ರ ಗತ್ತು ಎಲ್ಲ ಇರುತ್ತೆ, ನಮ್ಮ ಫ್ಯಾನ್ ಆಗಿ ನಮ್ಗೆ ಹಂಗೆ ಕಾಣಿಸ್ತಾ ಇರುತ್ತೆ. ಇಷ್ಟು ಸ್ವೀಟ್ ಆಗಿರೋ ಅಂತ ಅನಿಸ್ಬಿಟ್ಟು ನನಗೆ. ಅದ್ರ ನೆಕ್ಸ್ಟ್ ಇವಾಗ ಲಾಂಚ್ ಕರಿಬೇಕು, ಕರೆದ್ರೆ ಇವಾಗಿನೂ ಕೇಳಿದ್ದೀವಿ, ಒಂದು ಧ್ವನಿ ಕೊಡಕ್ಕೆ ಓಕೆ ಅಂತ ಹೇಳಿದ್ದಾರೆ. ಸಡನ್ನಾಗಿ ಲಾಂಚ್ ಕರೀತಾರೆ, ಏನು ಅನ್ಕೊಂತಾರೆ ಅಂದ್ಕೊಂಡು ಆಗಿದ್ದಾಗಲಿ ಬಂದರೆ ಖುಷಿಯಲ್ಲಿ ಅಂದ್ಕೊಂಡು ಕೇಳಿದ್ವಿ, ಯಾವಾಗಿದೆ ಅಂತ ಕೇಳಿದ್ರು. ಮತ್ತೆ ನಮಗೆಲ್ಲ ಶಾಕು, ಮುಖ ನೋಡ್ಕೊಂಡು ಏನಿದು ಎಷ್ಟು ಈಸಿ ಆಗ್ತಾ ಇದೆಯಲ್ಲ ಅಂತ. ಅವಾಗ ಅನ್ಸುತ್ತೆ ಈಸ್ ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಲ್ಪ ಆ ವಾಯ್ಸ್ ರೆಕಾರ್ಡ್ ಮಾಡಕ್ಕೆ ಸರ್ ಹೇಳಿ 6 o'clock ಬನ್ನಿ ಅಂತ 3 ಗಂಟೆಗೆ ಹೋಗ್ಕೊಟ್ಟಿದ್ದಾರೆ ಅವ್ರ ಮನೆ ಹತ್ರ ಡೋರ್ ಈಚೆಗಡೆ. ಅಲ್ಲ ಅಂದರೆ ಅದಿರುತ್ತೆ, ಟೈಮ್ ರಿವರ್ಸಲ್ ಓಡ್ತಾ ಇರುತ್ತೆ ಪಾಪ ಅವ್ರಿಗೆ. ನನ್ನ ಲೈಫಲ್ಲಿ ನಾನು ಫಸ್ಟ್ ಒಬ್ಬ ಸ್ಟಾರ್ನ ಅಥವಾ ಒಬ್ಬ ಕಲಾವಿದರನ್ನ ಒಬ್ಬ ನೋಡಿದಂತಾರೆ ಸುದೀಪ್ ಸರ್ನೇ ಅದು. ಸೊ ಅದು ಅವ್ರ ಮುಖ ಹಾಗೆ ಇತ್ತು ನನಗೆ ಅದು. ಸೊ ಅವ್ರು ಕರೆದಾಗ ಏನು ಯಾವ 5 ಗಂಟೆ ಅದು, ಬೆಳಗ್ಗೆ 5 ಗಂಟೆ ಬಿಟ್ಟರೆ ಕೂರ್ಬೋದು ನಾವು, ಆ ಥರ ಫೀಲಿಂಗಲ್ಲಿದ್ದೆ. ಹೋಗಿ ಕೂತ್ಕೊಂಡಿದ್ದೆ, ಸುದೀಪ್ ಸರ್ ಬಂದು ಎಷ್ಟೊತ್ತಿಗೆ ಬಂದ್ರಿ ಅಂತ. ನಾನು ಆಗಲೇ ಬಂದೆ, ಯಾಕೆ ಬರೋಕೆ ಹೋಗಿ ಬೇಗ ನಾನು ಹೇಳ್ಬಿಡ್ತೇನೆ ಅಂತಂದ್ರು. ಅಂದರೆ ಅಷ್ಟು ದೊಡ್ಡ ಸ್ಟಾರು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಅಂದರೆ ಇಟ್ ಈಸ್ ವೆರಿ ಸ್ವೀಟ್. ನಾವು ಒಂದು ಇಮ್ಯಾಜಿನ್ ಮಾಡಿರ್ತೀವಿ ಸರ್ ಹಿಂಗೆ ಇರ್ತಾರೆ ಅಂತ, ಬಟ್ ಅವ್ರು ಹಂಗಿದ್ದಾರೆ. ಬಟ್ ಆಸ್ ಎ ಪರ್ಸನ್ ತುಂಬ ಸ್ವೀಟ್ ಇದ್ದಾರೆ ಅವರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಾಗಿರ್ಬೋದು, ಅದೆಲ್ಲ ಗೊತ್ತಾಯಿತು. ಆ್ಯಂಡ್ ಡಬ್ ಮಾಡಬೇಕಾದ್ರೆ ನಾನಿದ್ದೆ, ನನಗೆ ಹೇಳೋದಕ್ಕೆ ಭಯ ಬರ್ತಿಲ್ಲ ಅಲ್ಲಿ. ಸರ್ ಹಿಂಗೆ ಬೇಕು ಅಂತ ಹೇಳೋದಕ್ಕೆ ನನಗೆ ಧ್ವನಿನೇ ಬರ್ತಿಲ್ಲ. ಅವರು ಎಸ್ ರಿಪೀಟ್ ಅಂತ ತಕ್ಷಣ ನಾನು ಪೂರ್ತಿ ಗಂಟೆ ಹೋಗ್ತಾ ಇರ್ತೀನಿ, ಹೆಂಗೆ ಹೇಳಿದೆ ನಾನು ಸರ್, ಹಿಂಗಲ್ಲ ಸರ್, ಹೆಂಗೆ ಹೇಳಿದ ಆಮೇಲೆ ಸರ್ ಅದು ಮಂಜೂರು ಇದು ಹಿಂಗೆ ಬೇಕಿತ್ತು ಅಂತಂದು. ಓಕೆ, ಆ ವಾಯ್ಸ್ ವೈಬ್ರೇಷನ್ ಇರುತ್ತಲ್ಲ ಅಲ್ಲಿ, ಅಲ್ಲೇ ನೀವು ಆಗ್ಬಿಡ್ತೀರ, ಅಲ್ಲಿ ಏನು ಹೇಳೋದೇ ಬರಲ್ಲ. ಬಟ್ ಸಂಭವ ನನಗೆ ಒಂದಿಷ್ಟು ಸರ್ಕಸ್ ಮಾಡ್ಕೊಂಡು ಒಳಗಡೆ ಮನೆ ಧೈರ್ಯ ತಗೊಂಡು ಸರ್ ಹತ್ರ ಮಾತಾಡಿ, ಸರ್ ಹಿಂಗೆ ಅಂತ ಹೇಳ್ಕೊಂಡು ಇಟ್ ವಾಸ್ ವೆರಿ ಸ್ವೀಟ್. ಅವಾಗಲೂ ಅಷ್ಟೇ, ಇದು ಓಕೆನಾ ಅಂತ ಕೇಳ್ಬಿಟ್ಟು ಮಾಡಿಕೊಟ್ರು. ಒಂದಿಷ್ಟು ಹೊತ್ತು ಅವ್ರ ಜೊತೆಗೆ ಊಟ ಮಾಡೋದು. ಇಸ್ ಆಲ್ ಅಬೌಟ್ ಸಿನಿಮಾ. ನಾವು ಅನ್ಕೊಂತೀವಿ ಹೊಸಬರಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಎಸ್ ಕೊಡ್ತಾರೆ, ಬಟ್ ಅವರಿಗೆ ಸಿನಿಮಾ ಮುಖ್ಯ. ಸಿನಿಮಾ ಅಂತ ಬಂದಾಗ ಪ್ರೋತ್ಸಾಹ ಕೊಡ್ತಾರೆ. ಸೊ ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಸಿನಿಮಾ ಅಂದಾಗ ಅವ್ರ ಪ್ರೋತ್ಸಾಹ ಇರುತ್ತೆ. ಸರ್, ನಮ್ಮ ಸಿನಿಮಾಗೆ ನಿಮ್ಮ ಧ್ವನಿ ನೀವು ಇರೋದು ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಕ್ಕೆ ಜಾಸ್ತಿ ಕೇಳ್ಕೊಳ್ಬೇಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.